ಮೋದಿ ಸರ್ಕಾರ ಏನು ಮಾಡಬೇಕು ಅಂತಿದೆ ಮಣಿಪುರವನ್ನು? ಈ ಜನಾಂಗೀಯ ಕಲಹ ಇದನ್ನು ಅಲ್ಲಿ ತತ್ಕ್ಷಣಕ್ಕೆ ಆಗಬೇಕಾಗಿರೋದು ಬೀರೇನ್ ಸಿಂಗ್ ರಾಜೀನಾಮೆ ಕೊಟ್ಟರೆ ಒಂದು ವಿಶ್ವಾಸ ಮೂಡುತ್ತೆ. ಬಿ ಜೆ ಪಿ ಸರ್ಕಾರನೇ ಇರಲಿ, ಕೂಕಿಗಳದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇನ್ಫ್ಯಾಕ್ಟ್ ಬುಡಕಟ್ಟು ಜನಾಂಗದಿಂದ ಆಯ್ಕೆಯಾಗಿರುವ 20 MLAಗಳಲ್ಲಿ 10 MLAಗಳು ಬಿ ಜೆ ಪಿಗೆ ಸೇರಿದ್ದಾರೆ. ಬೀರೇನ್ ಸಿಂಗ್ ಪಕ್ಷಪಾತಿ, ಉಗ್ರಗಾಮಿಗಳಿಗೆ ಬೆಂಬಲ ಕೊಡ್ತಾನೆ, ಪುಂಡು ಪೋಖರಿಗಳಾಗಿರೋ ಸಶಸ್ತ್ರ ಸಂಘಟನೆಗಳಿಗೆ ಶಸ್ತ್ರಾಸ್ತ್ರಗಳಿಗೆ ಕೊಡ್ತಾರೆ. ಆದ್ದರಿಂದ ಈತನ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಎರಡನೇದು, ಕೂಕಿ ಜನಾಂಗದವರು ಇಂಫಾಲ ಕಣಿವೆಗೆ ಹೋಗೋಕ್ಕಾಗೋದಿಲ್ಲ, ಇಂಫಾಲದಲ್ಲಿರೋರು ಕೂಕಿ ಬೆಟ್ಟಗಾಡುಗಳಿಗೆ ಬರೋದಿಲ್ಲ. ಇನ್ನು ಸರ್ಕಾರ ಹೆಂಗೆ ನಡೆಯುತ್ತೆ? ಹೀಗಾಗಿ ತಾತ್ಕಾಲಿಕವಾಗಿದ್ದು ಆಗಿಯಾದರೂ ಕೂಡ 2 ಪ್ರತ್ಯೇಕ ಆಡಳಿತ ವ್ಯವಸ್ಥೆ ಆಗಬೇಕು ಮತ್ತು ಕಡ್ಡಾಯವಾಗಿ ಈ ಹಿಂಸಾಚಾರಕ್ಕೆ ಕಾರಣವಾದಂಥ ಅರಂಬೈ ತೆಂಗೋಲ್, ಮೈತಿ ಲೀಪುನ್ ಇವರುಗಳ ಮೇಲೆ ಹಾಗೂ ಕೂಕಿಗಳ ಕಡೆಯಿಂದಲೂ ಕೂಡ ಹಿಂಸಾಚಾರ ಮಾಡಿದವ್ರ ಮೇಲೆ ಸಮಾನವಾದಂಥ ಕ್ರಮಗಳು ತೆಗೆದುಕೊಳ್ಳಬೇಕು. ಹಾಗೂ ಏನು ನಿರಾಶ್ರಿತ ಶಿಬಿರಲ್ಲಿದ್ದಾರೆ ಅವ್ರಿಗೆ ಈ ಕೂಡಲೇ ಸರಿಯಾದ ವ್ಯವಸ್ಥೆ ಆಗಬೇಕು. ಇದು ಹಂತ ಹಂತವಾಗಿ ಅಲ್ಲಿ ವಿಶ್ವಾಸವನ್ನು ಮೂಡಿಸುವ ಮಾತುಕತೆಯ ಮೂಲಕ ಶಾಶ್ವತವಾದ ಪರಿಹಾರವನ್ನು ಹುಡುಕುವಂತಹ ಕ್ರಮ. ಒಂದು ಸರ್ಕಾರಕ್ಕೆ ನಿಜಕ್ಕೂ ಜನರ ಏಳಿಗೆ, ಶಾಂತಿಯ ಬಗ್ಗೆ ಬದ್ಧತೆ ಇದ್ದರೆ ಅದನ್ನು ಮಾಡಬೇಕಾಗಿತ್ತು. ಅದರ ಬದಲಿಗೆ ಇವ್ರು ಮಾಡ್ತಿರೋದೇನು? ಮೋದಿ ಸರ್ಕಾರ ಬೀರೇನ್ ಸಿಂಗ್ನ ಮುಂದಿಟ್ಕೊಂಡು ಇರುವ ಬೆಂಕಿಗೆ ಇನ್ನೊಂದಷ್ಟು ಅದನ್ನು ಕಾಳ್ಗಿಚ್ಚು ಮಾಡುವುದಕ್ಕೆ, ತಾನಿನ್ನೂ ಏಕಪಕ್ಷೀಯವಾಗಿ ನಡ್ಕೊಳ್ತೀನಿ ಅಂತೇಳಿ ಕೂಕಿಗಳನ್ನೇ ಎಸ್ ಟಿ ಪಟ್ಟಿಯಿಂದ ತೆಗೆದುಬಿಡಬೇಕು ಅನ್ನೋ ಡಿಮ್ಯಾಂಡನ್ನು ಸೇರಿ, ಹಾಗೂ ಇಡೀ ಎಲ್ಲ ಕೂಕಿಗಳನ್ನು ಮಿಯನ್ಮಾರಿಗಳು ಅಂತ ಕರೆಯುವುದಕ್ಕೆ ಬೇಕಾಗಿರುವ ಭೂಮಿಕೆಯನ್ನು ಒದಗಿಸ್ತಾ ಸಂಪೂರ್ಣವಾಗಿ ಏಕಪಕ್ಷವಾಗಿ ನಡ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅರಂಬೈ ತೆಂಗೋಲ್ ಅಂತ ಒಂದು ಉಗ್ರಗಾಮಿ ಸಂಘಟನೆ, ಉಗ್ರಗಾಮಿ ಅಂದರೆ ಈ ಥರ ಪುಂಡು ಪೋಖರಿ ಸಶಸ್ತ್ರ ಸಂಘಟನೆ ಕರೆಯುವಂತಹ ಸಭೆಗೆ ಚುನಾಯಿತ MLAಗಳು ಹೋಗಿ ಅವ್ರು ಹೇಳದಂತೆ ಪ್ರತಿಜ್ಞೆ ಸ್ವೀಕರಿಸ್ತಾರೆ ಅಂದರೆ ಅರ್ಥ ಏನು? ಇನ್ಫ್ಯಾಕ್ಟ್ ಅಲ್ಲಿರೋ ಪತ್ರಿಕೆಗಳ ವರದಿಗಳ ಪ್ರಕಾರ ಈ ರೀತಿ ಮಣಿಪುರದ ಸಮಸ್ಯೆ ಬಿಗಡಾಯಿಸ್ತಿರೋದಕ್ಕೆ ಕಾರಣ ಸ್ಥಳೀಯ ಆಳುವ ಸರ್ಕಾರ ಅಂತ ಅಂದ್ಬಿಟ್ಟು ಅಲ್ಲಿಯವರು ಒಬ್ಬ MLA ಹೇಳಿದ್ದಕ್ಕೆ ಅಲ್ಲಿದ್ದಂಥ ಅರಂಬೈ ತೆಂಗೋಲ್ ಜನ ಆತನಿಗೆ ಮಾರಣಾಂತಿಕವಾಗಿ ಹೊಡೆದ್ರು. ಆ MLAನ ಆಸ್ಪತ್ರೆಗೆ ಸೇರಿಸಲಾಯಿತು ಅಂತಲೂ ಕೂಡ ವರದಿಗಳಿದೆ. ಅಂದರೆ ಯಾವ ಅರಾಜಕತೆಯನ್ನೇ ಶಾಸನಬದ್ಧ ಮಾಡಿಬಿಡುವಂಥ, ಇನ್ನೊಂದಷ್ಟು ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಡುವಂತಹ, ಶಾಶ್ವತವಾದ ಕಂದಕಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಕ್ರಮಗಳಿಗೆ ಏನು ಮೋದಿ ಸರ್ಕಾರ ಬೀರೇನ್ ಸಿಂಗ್ ಮೂಲಕ ಮುಂದಾಗ್ತಿದೆ, ಇದು ಕೂಡಲೇ ನಿಲ್ಲಬೇಕು. ಈ ಅನ್ಯಾಯ ಅರಂಬೈ ತೆಂಗೋಲ್, ಮೈತಿ ಲೀಪುನ್ ಇವರಿಬ್ಬರನ್ನ ಫಸ್ಟು ನಿಶಸ್ತ್ರೀಕರಿಸಬೇಕು. ಇದೇನಾಗಿದೆ, ಇಷ್ಟು MLAಗಳು ಅವ್ರ ಸಭೆಗೆ ಹೋದಾಗ ಅವ್ರಿಗೆ ಇನ್ನೊಂದಷ್ಟು ತಾವು ಏನು ಮಾಡಿದ್ರೂ ದಕ್ಕಿಸ್ಕೋಬೋದು ಅನ್ನೋಂಥ ಪರೋಕ್ಷ ಪರವಾನಿಗೆ ಸಿಕ್ಕಿದಂಗಾಯಿತು. ಸರ್ಕಾರದಿಂದ ಸಂಪೂರ್ಣವಾದಂಥ ಶ್ರೀರಕ್ಷೆ, ಬೆಂಬಲ, ಜೊತೆಗೆ ಶಸ್ತ್ರಾಸ್ತ್ರ, ಸಮಾಜದಲ್ಲಿ ಜನರ ಬೆಂಬಲ, ಇದು ಸಿಕ್ಕಾಗ ಏನಾಗುತ್ತೆ ಒಂದು ರಾಜ್ಯ? ಅದರಲ್ಲಿ ಆ ಹಿಂಸಾಚಾರಕ್ಕೆ ಗುರಿಯಾದವರ ಕತೆ ಏನು? ಇದು ಒಂದು ಸರ್ಕಾರವನ್ನು ನಡೆಸೋ ರೀತಿಯಲ್ಲ. ಇದು ಅಂತರ್ಯುದ್ಧದ ಮೂಲಕ ಮಾತ್ರ ಒಂದು ದೇಶವನ್ನು ನಡೆಸ್ತೀನಿ ಎನ್ನುವಂತಹ ತಿಳುವಳಿಕೆ ಏನು ಸಂಘ ಪರಿವಾರಕ್ಕೆ ಇದೆ. ಆ ಸಂಘ ಪರಿವಾರ ಅದೇನ್ನು ಪ್ರಯೋಗವಾಗಿ ಮಾಡ್ತಾ ಇದೆ ಇವತ್ತು ಮಣಿಪುರದಲ್ಲಿ. ಹೀಗಾಗಿ ಈ ಆರ್ಥಿಕ ಆಳದಲ್ಲಿರುವುದು ಮೈತಿಗಳಿಗೆ ಭವಿಷ್ಯ ಏನು ಅಂತ ಕಾಣ್ತಿಲ್ಲ, ಕೂಕಿಗಳಿಗೆ ಎಷ್ಟೇ ಆಗಿರೋದು ಬಿಟ್ಟರೆ ಬೇರೆ ಏನು ಭವಿಷ್ಯ ಕಾಣ್ತಿಲ್ಲ. ಅಂದರೆ ಅಭಿವೃದ್ಧಿನಲ್ಲಿ ಹಂಚಿಕೆ ಇಲ್ಲ, ಆರ್ಥಿಕ ಅಸಮಾನತೆ, ಅದರಿಂದಾಗಿ ಸಾಮಾಜಿಕ ಅಸಮಾನತೆ, ಅದರಿಂದಾಗಿ ಸಾಂಸ್ಕೃತಿಕ ವೈರುಧ್ಯ, ಅದರಿಂದಾಗಿ ಜನಾಂಗೀಯ ಭೇದ, ಮೂಲದಲ್ಲಿರುವಂಥದ್ದು ಸಂಪೂರ್ಣವಾಗಿ ರಾಜಕೀಯ ಮತ್ತು ಆರ್ಥಿಕವಾಗಿ ಇರುವಂತಹ ಒಂದು ತಾರತಮ್ಯ ಧೋರಣೆ. ಅದನ್ನು ಗಮನಕ್ಕೆ ತರಬಾರದು ಅಂತಲೇ ಅದನ್ನು ಜನಾಂಗೀಯ ಭೇದವನ್ನು ಜನಾಂಗೀಯ ವೈಷಮ್ಯವಾಗಿ ಮಾಡ್ತಾ ಇದೆ ಈ ಸರ್ಕಾರ, ಬೀರೇನ್ ಸಿಂಗ್ ಸರ್ಕಾರ, ಮೋದಿ ಸರ್ಕಾರ. ಇಡೀ ಭಾರತದಲ್ಲೂ ಅದನ್ನೇ ಮಾಡ್ತಿದ್ದಾರೆ. ನಿಜವಾದ ಲೌಕಿಕ ಹಾಗೂ ಬದುಕಿನ ಸಮಸ್ಯೆಗಳ ಬದಲಿಗೆ ಇಲ್ಲದ ಧಾರ್ಮಿಕ ಬಣ್ಣಗಳನ್ನು ಕೊಟ್ಟು ಕೋಮುವಾದದ ಮೂಲಕ ಜನರನ್ನು ತಾವೇ ಅಂತರ್ಯುದ್ಧ ಮಾಡುವುದಕ್ಕೆ ಹಚ್ಚಿ, ಒಬ್ಬರನ್ನೊಬ್ಬರು ಕೊಂದುಕೊಳ್ಳೋದಕ್ಕೆ ಹಚ್ಚಿ, ನಿಜವಾದ ಶತ್ರುವನ್ನು ಬಚಾವ್ ಮಾಡುವಂತಹ ಈ ಕೋಮುವಾದಿ ರಾಜಕಾರಣ, ಉಗ್ರ ಜನಾಂಗೀಯವಾದಿ ರಾಜಕಾರಣ, ಮೊದಲು ಯಾರು ಅದರಿಂದ ಪರಿಹಾರ ಸಿಗುತ್ತೆ ಅಂತ ಹೋಗ್ತಾರೆ, ಬಹುಸಂಖ್ಯಾತರು ಅವರೇ ಮೊದಲು ಅದಕ್ಕೆ ಬಲಿಯಾಗ್ತಾರೆ, ಹಾಗೂ ಪರಿಹಾರವೂ ಸಿಗೋದಿಲ್ಲ. ಶಾಶ್ವತ ಅರಾಜಕತೆ, ಶಾಶ್ವತ ಹಿಂಸಾಚಾರ ಆಗುತ್ತೆ. ಇದನ್ನು ಮಣಿಪುರದಲ್ಲಿ ಪ್ರಯೋಗ ಮಾಡ್ತಿದ್ದಾರೆ.
ಇಡೀ ಭಾರತ ಇದನ್ನು ಒಕ್ಕೊರಲಿಂದ ಖಂಡಿಸಬೇಕು. ಮಣಿಪುರದಲ್ಲಿ ಶಾಂತಿ ಈ ಮೂಲಕ ಬರೋದಿಲ್ಲ. ಅರಂಬೈ ತೆಂಗುಲ್ ಮೈತಿಲೀಪು ನಿಶಸ್ತ್ರೀಕರಣ ಆಗಬೇಕು, ಹಾಗೂ ತಾತ್ಕಾಲಿಕವಾಗಿ ಆದರೂ ಬೀರೇನ್ ಸಿಂಗ್ ರಾಜೀನಾಮೆ ಕೊಡಬೇಕು, ಹಾಗೂ ಅವ್ರು ಮಾಡಿರೋ ಅತ್ಯಾಚಾರ ಅನಾಚಾರಗಳ ಬಗ್ಗೆ ನಿಷ್ಪಕ್ಷಪಾತವಾದಂಥ ತನಿಖೆ ಶುರುವಾಗಬೇಕು. ತಾತ್ಕಾಲಿಕವಾದರೂ ಕೂಡ 2 ಪ್ರತ್ಯೇಕ ಆಡಳಿತ ವ್ಯವಸ್ಥೆಗಳು ಅಲ್ಲಿ ಏರ್ಪಡಬೇಕು. ನಿಧಾನವಾಗಿ ಮಾತುಕತೆ, ಶಾಶ್ವತ ಪರಿಹಾರ ST ಸ್ಟೇಟಸ್ಗೆ ಏನು ಅನ್ನೋದ್ರ ಬಗ್ಗೆ ಹುಡುಕಬೇಕು. ಅದನ್ನು ಬಿಟ್ಟು ಇಡೀ ಕೂಕಿಗಳನ್ನು ST ಸ್ಟೇಟಸ್ಸಿಂದ ತೆಗೀರಿ, ಇಡೀ ಕೂಕಿಗಳನ್ನು ಮಿಜೋರಾಂನ ಮಿಯಾನ್ಮಾರ್ಗೆ ಎತ್ತಾಕ್ಬಿಡಿ. ಈ ಎಲ್ಲ ಡಿಮ್ಯಾಂಡ್ಗಳು ಇನ್ನೊಂದಷ್ಟು ಮಣಿಪುರವನ್ನು ಅಭದ್ರಗೊಳಿಸುತ್ತೆ, ಅತಂತ್ರಗೊಳಿಸುತ್ತೆ. ಅಲ್ಲಿ ಹತ್ತಿರೋ ಬೆಂಕಿ ಇಡೀ ಭಾರತಕ್ಕೆ ಹಬ್ಬುತ್ತೆ. ಅದನ್ನು ಆಗಕ್ಕೆ ಬಿಡಬಾರ್ದು. ಅದೇ ನಿಜವಾದ ದೇಶಭಕ್ತಿ ಅಂತ ನನಗನ್ಸುತ್ತೆ. ತಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.